ಹೆಲೋ ಮೈ ಡಿಯರ್ಸ್. ನಿಮ್ಗೆ ಇವತ್ತೊಂದು ಗುಟ್ಟು ಹೇಳ್ತೀನಿ. ಏನು ಗೊತ್ತಾ, ಲೈಫಲ್ಲಿ ನೆಗೆಟಿವ್ ಥಾಟ್ಸ್ ತುಂಬಾ ಇದೆ. ಆ ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ. ಹಾಗಿದ್ದರೆ ನಾವು ಬರೀ ನೆಗೆಟಿವಿಟಿಯಲ್ಲೇ ಇದ್ದರೆ ನಾವು ಪಾಸಿಟಿವ್ ಲೈಫ್ ಲೀಡ್ ಮಾಡೋದು ಹೇಗೆ? ನಮ್ಮ ಲೈಫನ್ನು ನಾವು ಬ್ಯೂಟಿಫುಲ್ಲಾಗಿ ನೋಡೋದು ಹೇಗೆ ಅಲ್ವಾ? ಹಾಗಾಗಿ ನಾವು ಆ ನೆಗೆಟಿವ್ ವಿಚಾರಗಳಿಂದ ಹೊರಗಡೆ ಬರಬೇಕು. ಆಗ ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬಂದಾಗ ಮಾತ್ರ ನಾವು ಪಾಸಿಟಿವ್ ಲೈಫ್ ನೋಡೋಕ್ಕೆ ಸಾಧ್ಯ. ಪಾಸಿಟಿವ್ ಆಗಿ ಯೋಚಿಸದಿದ್ದರೆ ನಾವು ಬೆಳೆಯೋದಕ್ಕೂ ಸಾಧ್ಯ ಇಲ್ಲ, ಮತ್ತು ಜೀವನದಲ್ಲಿ ಮುಂದೆ ಬರೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಹಾಗಿರೋದ್ರಿಂದ ನಾವೇನು ಮಾಡಬೇಕು ಗೊತ್ತಾ? ಈಗ ನೀವು ಮನೇಲಿ ಟಿ ವಿ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಅಲ್ವಾ? ನೋಡ್ತಿರುವಾಗ ನಿಮ್ಗಲ್ಲಿ ಯಾವುದೋ ಒಂದು ಚಾನಲ್ಸ್ ಇಷ್ಟ ಆಗ್ತಿಲ್ಲ. ಹಾಗೇನು ಮಾಡ್ತೀರಾ ನೀವು? ನಿಮಗಿಷ್ಟ ಆಗುವಂಥ ಚಾನಲ್ಸನ್ನು ಹಾಕ್ಕೊಂಡು, ನಿಮಗೆ ಬೇಕಾಗದಂಥ ಒಂದು ಚಾನಲ್ ಹಾಕ್ಕೊಂಡು ನಿಮ್ಗೆ ಇಷ್ಟವಾದಂಥ ಒಂದು ಪ್ರೋಗ್ರಾಮ್ಸ್ನ ನೋಡ್ತೀರ ಅಲ್ವಾ? ಹಾಗಿದ್ಮೇಲೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನು ನಾವು ಪಾಸಿಟಿವ್ ಆಗಿ ಶಿಫ್ಟ್ ಮಾಡಿ ಆ ಪಾಸಿಟಿವ್ ವಿಷಯಗಳಿಂದ ಮನಸ್ಸನ್ನು ಯಾಕೆ ತುಂಬಿಸ್ಬಾರ್ದು? ಆ ನೆಗೆಟಿವ್ ಥಾಟ್ಸು ಪಾಸಿಟಿವ್ ವಿಷಯಗಳನ್ನು ತುಂಬಿದ ತಕ್ಷಣ ನೆಗೆಟಿವ್ ಥಾಟ್ಸ್ ಹೊರಗಡೆ ಹೋಗುತ್ತೆ. ಆ ನೆಗೆಟಿವ್ ಥಾಟ್ಸ್ ಎಲ್ಲಿದೆ ಆ ಒಂದು ಜಾಗಕ್ಕೆ, ಆ ಒಂದು ಪ್ಲೇಸ್ಗೆ ಪಾಸಿಟಿವ್ ಥಾಟ್ಸನ್ನು ಹೆಚ್ಚಾಗಿ ತುಂಬಿ, ಆಗ ನೆಗೆಟಿವ್ ಥಾಟ್ಸ್ ಆಟೋಮೆಟಿಕಲಿ ಹೊರಗಡೆ ಹೋಗುತ್ತೆ ಅಲ್ವಾ? ಅಯ್ಯೋ, ಇದೆಲ್ಲ ಮಾತಿಗೆ ಹೇಳೋದಕ್ಕೆ ಚೆಂದ, ಉಪದೇಶ ಕೇಳೋದಕ್ಕೆ ಚೆಂದ ಅಷ್ಟೇ ಅಂತ ಅನಿಸಿದ್ರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ. ಖಂಡಿತ ಅದು ಅಷ್ಟು ಈಸಿ ಅಲ್ಲ, ಅದಷ್ಟು ಸುಲಭದ ಮಾತಲ್ಲ. ಆ ಕಷ್ಟ, ನೋವು ಆ ಎಲ್ಲವೂ ನನಗೆ ಅರ್ಥ ಆಗುತ್ತೆ. ಆದರೆ ನಾವು ಹೆಚ್ಚಾಗಿ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಏನಾದರೂ ಒಳಿತಾಗುತ್ತಾ? ಅಥವಾ ಏನಾದರೂ ಒಂದು ಸಾಸಿವೆ ಕಾಳಿನಷ್ಟಾದರೂ, ನಾವು ಒಂದು ಎಳ್ಳಿನಷ್ಟಾದರೂ ಅದರಿಂದ ಆ ನೆಗೆಟಿವಿಟಿಯಿಂದ ನಾವು ಲೈಫಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯನಾ? ಅಥವಾ ಆ ನೆಗೆಟಿವ್ ಥಾಟ್ಸಿಂದ ಇರ್ಬೋದು, ಆ ನೆಗೆಟಿವಿಟಿಯಿಂದ ಇರ್ಬೋದು, ಏನಾದರೂ ಒಳಿತಾಗುತ್ತಾ? ಇಲ್ಲ ಅಲ್ವಾ? ಹಾಗಿದ್ಮೇಲೆ ನಾವು ಆ ನೆಗೆಟಿವಿಟಿಯತ್ತ ಯಾಕೆ ಹೋಗಬೇಕು? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಲ್ವಾ ಮೈ ಡಿಯರ್ಸ್? ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ ಮೈ ಡಿಯರ್ಸ್? ನಾನು ಹೇಳೋದು ಏನಪ್ಪ ಅಂದರೆ, ಎಷ್ಟೇ ಕಷ್ಟ ಆದರೂ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಾವು ಪ್ರಯತ್ನ ಪಟ್ಟಾಗ, ಅಭ್ಯಾಸ ಮಾಡಿಕೊಂಡಾಗ ಖಂಡಿತ ಸಾಧ್ಯ ಇದೆ. ಯಾಕಂದರೆ ಈ ಮಾತು ನಂದಲ್ಲ ಸ್ನೇಹಿತರೆ. ಸಾಕಷ್ಟು ಮಹಾನ್ ಮೇಧಾವಿಗಳು, ಚಿಂತಕರು, ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ಬೋದು, ಅಥವಾ ಅದ್ಭುತವಾದಂಥ ದೊಡ್ಡ ದೊಡ್ಡ ಮಹಾನ್ ಗುರುಗಳಿರ್ಬೋದು, ಅವರೆಲ್ಲ ಹೇಳಿರುವಂಥ ವಿಚಾರಗಳಿದ್ದೇನೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನಕ್ಕೆ ಸಿದ್ಧಿಸದೇ ಇರೋದು ಯಾವುದೂ ಈ ಜಗತ್ತಲ್ಲಿಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಹಾಗಾಗಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ ಎಷ್ಟು ಬದಲಾಗುತ್ತೆ ನೀವು ಅನುಭವ ಮಾಡ್ತಾ ಹೋಗ್ತೀರಾ ದಿನ ಕಳೆದಂತೆ. ಹಾಗಾಗಿ ಮೈ ಡಿಯರ್ಸ್, ನಿಮ್ಮ ಲೈಫಲ್ಲಿ ನೀವೆಂಥದೇ ಸಿಚುವೇಷನಲ್ಲಿ, ಅದೆಷ್ಟೇ ಕೆಟ್ಟದಾಗಿರಲಿ, ನೀವು ಗಟ್ಟಿಯಾಗಿರಿ. ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಖಂಡಿತ ಆ ದೇವರನ್ನು ನಂಬಿ, ನಿಮ್ಮ ಬದುಕನ್ನು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ, ಖಂಡಿತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡೋದನ್ನು ಶುರು ಮಾಡಿ. ಒಂದು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನೀವು ನಡೆಯೋದಕ್ಕೆ ಶುರು ಮಾಡಿ. ನಿಮ್ಮ ಬದುಕು ಕ್ರಮೇಣ ಹಂತ ಹಂತವಾಗಿ ಖಂಡಿತ ಬದಲಾಗುತ್ತೆ. ನಿಮಗೇನು ಸಿಗಬೇಕು ಜೀವನದಲ್ಲಿ, ಏನು ನೀವು ಅದ್ಭುತಗಳನ್ನು ನೋಡಬೇಕು, ಆ ಎಲ್ಲ ಅದ್ಭುತಗಳನ್ನು ಆ ದೇವರು ಒಂದೊಂದಾಗಿ ನೀಡ್ತಾ ಹೋಗ್ತಾನೆ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗತ್ತೆ. ನಂಬಿಕೆ ಇಡಿ, ಭರವಸೆ ಇಡಿ, ಖಂಡಿತ ಒಳಿತಾಗುತ್ತೆ. ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಂದೊಳ್ಳೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಮೋಟಿವೇಶ್ನಲ್ ವಿಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ. ಖಂಡಿತ ನೊಂದವರ ಮನಸ್ಸಲ್ಲಿ ಒಂದು ಭರವಸೆಯನ್ನು ತರಿಸುವಂತಹ, ಅವರ ಬದುಕನ್ನು ಬದಲಿಸುವಂಥ ಒಂದು ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ಸ್ ಇರಲಿ, ಒಂದೊಳ್ಳೆ ಕಾಮೆಂಟ್ಸ್ ಇರಲಿ. ಹಾಗೆ ಹೆಚ್ಚು ಜನರಿಗೆ ನೊಂದ ಮನಸ್ಸುಗಳನ್ನು ತಲುಪಿಸಿ ಪ್ಲೀಸ್. ಥ್ಯಾಂಕ್ ಯು.